ನಾವು ಮಾತಾಡ್ತಾ ಮಾತಾಡ್ತಾ ಈ ಟನಲ್ಲಿನ ಬೇರೆ ಬೇರೆ ಆಯಾಮಗಳನ್ನ ಶೋಧಿಸ್ತಾ ಅದನ್ನು ತಿಳ್ಕೊಳ್ತಾ ಮತ್ತು ಒಟ್ಟಾರೆ ಬೆಂಗಳೂರಿಗೆ ಯಾವ ದುಷ್ಪರಿಣಾಮಗಳು ಬೆಂಗಳೂರು ಮೇಲೆ ಬಂದು ಅಡರತ್ವೆ ಅಂತ ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಮಾಡ್ತಾ ಚರ್ಚೆ ಪೂರ್ತಿ ಇವತ್ತಿನ ವ್ಯವಸ್ಥೆ ಕಡೆ ಹೋಯ್ತು. ನೀವು ಗಮನಿಸಿದ್ರಿ ಅಂತ ಅನ್ಕೋತೀನಿ ನಾನು. ಅಂದ್ರೆ ಒಟ್ಟಾರೆ ನಾವು ಬದುಕ್ತಾ ಇರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಇವತ್ತು ಇಟ್ ಈಸ್ ಕಂಟ್ರೋಲ್ಡ್ ಬೈ ಬಿಗ್ ಮನಿ ಬ್ಯಾಗ್ಸ್, ವೆರಿ ಪವರ್ಫುಲ್ ಮನಿ ಬ್ಯಾಗ್ಸ್. ಅವ್ರುಗಳು ಇಡೀ ದೇಶದಲ್ಲಿರ್ತಕ್ಕಂಥ ನೀತಿಗಳನ್ನ, ಆರ್ಥಿಕ ನೀತಿಗಳನ್ನ, ಸಾಮಾಜಿಕ ನೀತಿಗಳನ್ನ ಅವ್ರು ನಿಯಂತ್ರಣ ಮಾಡ್ತಾ ಇದ್ದಾರೆ, ಅವ್ರು ನಿಷ್ಕರ್ಷೆ ಮಾಡ್ತಾರೆ, ಸರ್ಕಾರಗಳನ್ನ ಆಡಿಸ್ತಾವ ಅಷ್ಟೇ. ಇವಾಗ ಈ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ, ನೀವು ಗಮನಿಸಿದೀರಾ ಸರ್ಕಾರಗಳ ಆದ್ಯತೆ ಯಾವ ಕಡೆಗೆ ಹೋಗಿದೆ? ಹಲವಾರು ಜನ ಸ್ಪೀಕರ್ಸ್ ಇಲ್ಲಿ ಮಾತಾಡಿದ್ರು. ಶಿಕ್ಷಣ, ಆರೋಗ್ಯ ಅಂತದ್ದು ನಮ್ಮ ಆದ್ಯತೆ ಆಗ್ಬೇಕಾಗಿರೋ ಕಡೆಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಇಂಥ ಜನಸಾಮಾನ್ಯರಿಗೆ ಬೇಕಾಗಿಲ್ಲದೆ ಇರ್ತಕ್ಕಂಥ ಪ್ರಾಜೆಕ್ಟ್ ಮೇಲೆ ಸುರಿತಾರೆ. ಆದ್ರೆ ಆ ದುಡ್ಡಲ್ಲಿ ಏನನ್ನು ಮಾಡ್ಬೋದು? ಅದಕ್ಕೆ ನನಗೇನನ್ಸುತ್ತೆ ಅಂದ್ರೆ, ಈ ಆದ್ಯತೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಸರ್ಕಾರಗಳ ಆದ್ಯತೆ ಜನಹಿತ ಅಲ್ಲ. ಅದು ಯಾರೋ ಚೀಫ್ ಮಿನಿಸ್ಟರ್ ಬರಲಿ, ಖಂಡಿತ ಅವರ ಆದ್ಯತೆ ಅದಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಬಂತು. ನಾವು ಕೋರ್ಟು, ನ್ಯಾಯಾಲಯಗಳನ್ನ ಎಷ್ಟು ತನಕ ನಂಬೋದು, ಎಷ್ಟು ತನಕ ನಂಬಕ್ಕಾಗಲ್ಲ ಅನ್ನೋದು ಕೂಡ ನಿಮ್ಮ ವಿಚಾರಕ್ಕೆ ಬಿಟ್ಟದ್ದು. ಯಾಕೆಂದ್ರೆ ಆ ಚರ್ಚೆ ಬಂದಿದೆ ಇಲ್ಲಿ. ಆದ್ರೆ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ಇರಲಿ, ಆ ಹೋರಾಟ ಇನ್ನು ಕೆಲವು ಸರಿ ಒತ್ತಡದಲ್ಲಿ ನ್ಯಾಯ ಸ್ಥಾಪನೆ ಮಾಡಕ್ ಸಹಾಯ ಆಗುತ್ತೆ, ಜನ ಒತ್ತಡ ಇದ್ರೆ. ಅದಕ್ಕೆ ಜನರ ಒತ್ತಡ ಇರೋದನ್ನ ಬಿಡಬಾರ್ದು. ಯಾಕಂದ್ರೆ ಎಷ್ಟೊಂದು ನಮ್ಮ ಮುಂದೆ ಉದಾಹರಣೆಗಳಿವೆ. ಈಗ ನೋಡಿ, ಆ ಮ್ಯಾಗ್ನೆಟ್ ಶಾಲೆಗಳು ಅಂತ ತಂದುಬಿಟ್ಟು 40,000 ಸರ್ಕಾರಿ ಶಾಲೆಗಳನ್ನ ಮುಚ್ತಾರೆ. ಆದ್ರೆ ಮುಚ್ತೀವಿ ಅಂತ ಹೇಳ್ತಾ ಇಲ್ಲ, ಇದು ಒಳಗಡೆ ನಡೀತಾ ಇರ್ತಕ್ಕಂಥ ಕೆಲಸ. ಮ್ಯಾಗ್ನೆಟ್ ಶಾಲೆಗಳು ತಂದುಬಿಟ್ಟು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಶಾಲೆಗಳನ್ನ ತೆಗೆದುಬಿಟ್ಟು ಆ ಪಂಚಾಯತ್ ಕೇಂದ್ರ ಇದೆಯಲ್ಲ, ಅಲ್ಲಿ ಒಂದು ಶಾಲೆ ತೆಗಿತಾರೆ. ಆಗ ಸಾವಿರಾರು ಜನ ಶಿಕ್ಷಕರ ಕತೆ ಏನಾಗುತ್ತೆ? ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತೆ? ಎಷ್ಟು ಮಕ್ಕಳು 6 ಕಿಲೋಮೀಟರ್, 8 ಕಿಲೋಮೀಟರ್, 10 ಕಿಲೋಮೀಟರ್ ಹೋಗಿ ಪಾಠ ಕಲಿಬಹುದು? ಸರ್ಕಾರಕ್ಕೆ ಇದೆಲ್ಲ ಬೇಕಿಲ್ಲ. ಇದಕ್ಕೆ ಬೇಕಾದ್ರೆ 2,500 ಕೋಟಿ ರೂಪಾಯಿ ADB ಸಾಲ ಬರುತ್ತೆ. ಆ ದುಡ್ಡಿದೆ, ಆಗ್ಲೇ ತಗೊಂಡಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಿಂದ. ಈಗ ನಾನು ಇನ್ನೊಂದು ಹೇಳಿದ್ರು, ಶಿಕ್ಷಣ ಕೊರತೆ ಹೇಗಿದೆ ಅಂತ ಪ್ರೊಫೆಸರ್ ರೇಣುಕಾ ಪ್ರಸಾದ್ ಮಾತಾಡ್ತಾ, ಇಬ್ರು ಪ್ರೊಫೆಸರ್ಸ್ಗಳಿದ್ದಾರೆ ಯೂನಿವರ್ಸಿಟಿನಲ್ಲಿ. ಅಂದ್ರೆ ನೇಮಕಾತಿ ಬೇಕಾಗಿಲ್ಲ ಸರ್ಕಾರಕ್ಕೆ. ಶಿಕ್ಷಣ, ಆರೋಗ್ಯ ಎರಡೂ ಕೂಡ ಅದರ ಆದ್ಯತೆ ಅಲ್ಲ. ಆದ್ಯತೆ ಯಾವುದು ಅಂತ ಇಂಥ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಇದಕ್ಕೆ ಹೋರಾಟ ನಡೆಯುತ್ತೆ, ಸಾಲಗಳು ತಗೊಳ್ತಾರೆ. ನಿನ್ನೆ ಒಂದು ಸುದ್ದಿ ಓದ್ತಾ ಇದ್ದೆ ನಾನು, ಇದನ್ನು ನೀವು ಗಮನಿಸಿರ್ಬೋದು. ಟಾಟಾ ಕಂಪನಿಗೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ 2 ಯೂನಿಟ್ಗಳನ್ನ ಓಪನ್ ಮಾಡ್ತಾರಂತೆ. ಅಸ್ಸಾಂನಲ್ಲೊಂದು, ಗುಜರಾತ್ನಲ್ಲೊಂದು ಮಾಡ್ತಾರಂತೆ. ಅದಕ್ಕೆ ಒಟ್ಟಾರೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ರಿಯಾಯಿತಿಗಳಿದೆಯಲ್ಲ, ತೆರಿಗೆ ಮತ್ತಿತರ ರಿಯಾಯಿತಿಗಳು 44,000 ಕೋಟಿ ರೂಪಾಯಿ ಆಗುತ್ತಂತೆ. ಅಂದ್ರೆ ಇಷ್ಟು ಈಸಿಯಾಗಿ ಸರ್ಕಾರ ಬಿಟ್ಕೊಡುತ್ತೆ. ಜನಹಿತಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಇದನ್ನು ನಾವು ಗಮನಿಸಬೇಕು. ಅಟ್ ದ ಸೇಮ್ ಟೈಮ್ ನಾನು ನಿಮ್ಮ ಗಮನ ಇನ್ನೊಂದು ವಿಷಯಕ್ಕೆ ಸೆಳೆಯಕ್ಕೆ ಇಷ್ಟಪಡ್ತೀನಿ. ಸೇವ್ ಬೆಂಗಳೂರು ಕಮಿಟಿ ಅಂತ ಈ ವಿಷಯ ನಾವು ನಂಬ್ತೀವಿ. ದೊಡ್ಡ ದೊಡ್ಡ ಪಕ್ಷಗಳಿವೆ. ಇವತ್ತು ಕಾಂಗ್ರೆಸ್ ಇದನ್ನು ಆಳ್ತಾ ಇದೆ. ಇದೇ ಕಾಂಗ್ರೆಸ್ ಹಿಂದೆ ಸ್ಟೀಲ್ ಬ್ರಿಡ್ಜ್, ಸ್ಟೀಲ್ ಫ್ಲೈಓವರ್ ಏನೋ ತಗೊಂಡು ಬಂತು. ಆಗಲೇ ವ್ಯಾಪಕ ಪ್ರತಿಭಟನೆಗಳು ಬಂತು, ಅದು ಗಮನಿಸಿದ್ದೀರಾ? ವಿಶೇಷವಾದಂತಹ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಆ ಪ್ರಾಜೆಕ್ಟ್ ಕೈ ಬಿಡ್ಬೇಕಾಗಿ ಬಂತು. ಯಾಕಂದ್ರೆ ಚುನಾವಣೆ ಎಲ್ಲ ಬಂತು ಆ ಟೈಮಲ್ಲಿ. ಆದ್ರೆ ನಾನು ಇನ್ನೊಂದು ವಿಷಯ ಹೇಳ್ತಾ ಇರೋದೇನೆಂದ್ರೆ, ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಒಬ್ಬ ಸಂಸದರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಹಲವಾರು ವಿಷಯಗಳನ್ನ ಮಾತಾಡಿದ್ದಾರೆ. ಆದ್ರೆ ಬಿಜೆಪಿ ಒಂದು ವಿಷಯನ ಬಹಳ ಸ್ಪಷ್ಟವಾಗಿ ಬಡಿಸಿದೆ. ಅದನ್ನ ಪ್ರೊಫೆಸರ್ ರವಿವರ್ಮ ಅವರು ಮಾತಾಡ್ತಾ ಕೂಡ ಹೇಳಿದ್ರು. ಅಂದ್ರೆ ಹಿಂದೆ ಇನ್ನು ಸರ್ಕಾರ ನಡೆಸಿದಂಥ ಪ್ರಾಜೆಕ್ಟ್ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಸರ್ಕಾರ ಬಂದ್ರೆ, ಆ ವಿಷಯಕ್ಕೆ ಸಂಬಂಧಪಟ್ಟಾಗ ನಾನು ಹೇಳೋದೇನೆಂದ್ರೆ, ಈ ಪ್ರಾಜೆಕ್ಟ್ ಬಗ್ಗೆ, ಟನಲ್ ಬಗ್ಗೆ ನಾವು ವಿರೋಧಿ ಅಲ್ಲ ಅನ್ನೋದನ್ನ ಹೇಳಿದೆ. ಅದು ಗಮನಿಸಬೇಕು ಬಿಜೆಪಿಯಿಂದ ಹೇಳಿರ್ತಕ್ಕಂಥದ್ದು. ರಾದರ್ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರದಲ್ಲಿ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಯಿಂದಲೇ ಸಪೋರ್ಟ್ ಇದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅಷ್ಟೇ ಯಾಕೆ, ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಅವ್ರು ಓಪನ್ ಆಗಿ ಅದನ್ನು ಸಪೋರ್ಟ್ ಮಾಡಿದ್ದಾರೆ ಟನಲ್ ಪ್ರಾಜೆಕ್ಟ್ ಅನ್ನ. ಸೊ ಕೇಂದ್ರ ಸರ್ಕಾರದ ಅಭಿಪ್ರಾಯ ಏನಿದೆ ಹಾಗಾದ್ರೆ ಬಿಜೆಪಿ ಅಭಿಪ್ರಾಯ ಏನು, ಕೇಂದ್ರ ಸರ್ಕಾರದ ಅಭಿಪ್ರಾಯ ಏನು? ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. 2010ನೇ ಇಸ್ವಿನಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಕರ್ನಾಟಕದಲ್ಲಿ, ಇಲ್ಲಿ ಇದ್ದದ್ದು. ಅವತ್ತೊಂದು ದಿನ ಇದೇ ಬೆಂಗಳೂರು ನಗರದಲ್ಲಿ 208 ರಸ್ತೆಗಳನ್ನ ಗುರುತಿಸಿ ರಸ್ತೆ ಅಗಲೀಕರಣ ಮಾಡಕ್ ಹೊರಟ್ರು. ರೋಡ್ ವೈಡ್ನಿಂಗ್ ಅಂತ ಪ್ರಾಜೆಕ್ಟ್ ತಗೊಂಡ್ಬಂದು
ಅವತ್ತು ಅಗಲೀಕರಣದ ವಿರುದ್ಧ ಕೂಡ ಸೇವ್ ಬ್ಯಾಂಗ್ಳೂರ್ ಕಮಿಟಿಯಿಂದ ಬಹಳ ದೊಡ್ಡ ಹೋರಾಟಗಳನ್ನ ನಿರಂತರವಾಗಿ ಕಟ್ಟಿದ್ವಿ. ಹಲವಾರು ತಿಂಗಳು ನಡೆದಂತ ಹೋರಾಟ ಅದು ಆಕ್ಚುಲಿ. ಅವತ್ತಿನ ದಿನ ನಾವು ಕೊಟ್ಟಂತ ಮೇನ್ ಆರ್ಗ್ಯುಮೆಂಟ್ ಎಲ್ಲ ಎಕ್ಸ್ಪರ್ಟ್ಸ್ಗಳ ಹತ್ರ ಮಾತಾಡಿನೇ ನಾವು ಗಳಿಸಿದ್ದದನ್ನ ಅವತ್ತಿನ ದಿನ ಕೂಡ. ಅದೇನಂದ್ರೆ, ರಸ್ತೆಗಳನ್ನ ನೀವು ಅಗಲ ಮಾಡಿದಷ್ಟು ಕೂಡ ಹೆಚ್ಚು ಖಾಸಗಿ ವಾಹನಗಳು ಬರ್ತವೆ ರಸ್ತೆ ಮೇಲೆ. ನೀವು ಉತ್ತಮಪಡಿಸಬೇಕಾದ್ರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅನ್ನೋದನ್ನ, ರಸ್ತೆ ಅಗಲೀಕರಣ ಮಾಡೋದು ಪರಿಹಾರ ಅಲ್ಲ. ಇವತ್ತು ಅಷ್ಟೇ ಹೊಸ ರಸ್ತೆ ಕಟ್ಟಕ್ಕೆ ಹೊರಟಿದ್ದಾರೆ. ಇವತ್ತು ಇದೇ ಆರ್ಗ್ಯುಮೆಂಟ್ ಅನ್ನ ಯಾರು ಟನಲ್ನ ಫೈಟ್ ಮಾಡ್ತಾ ಇದ್ದಾರೆ ಸಂಸದರು ಅವರು ಹೇಳ್ತಾ ಇದ್ದಾರೆ ಈ ಮಾತನ್ನ. ಹಾಗಾಗಿ ರಾಜಕೀಯ ಬಣ್ಣಗಳು ಬದಲಾಗಬಹುದು, ಬಟ್ ಆದ್ರೆ ಅವ್ರ ಮೂಲಭೂತವಾಗಿ ಏನಾಗಿದೆ, ಅವ್ರ ನಿಜವಾದ ಬಣ್ಣ ಯಾವುದು ಅಂತ ನಾವು ಗ್ರಹಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ಹಲವು ವಿಷಯಗಳು ಬಂದಿದೆ. ಅಲ್ಲಿ ಒಂದು ಮಾತ್ರ ನಾನು ಸೇವ್ ಬ್ಯಾಂಗ್ಳೂರ್ ಕಮಿಟಿಯಿಂದ ಮತ್ತು ಎಲ್ಲ ಎಕ್ಸ್ಪರ್ಟ್ಸ್ಗಳ ವತಿಯಿಂದ ನಾನು ಕ್ಲಾರಿಫೈ ಮಾಡಬೇಕು ಅಂತ ಅನ್ಸೋದು, ಏನ್ ಗಮನಿಸ್ಬೇಕಾದ್ರೆ ಇದು ಅಭಿವೃದ್ಧಿ ವಿರೋಧಿ ಅಲ್ಲ. ಇದು ಅಭಿವೃದ್ಧಿನೂ ಬೇಕು, ಆಧುನಿಕತೆನೂ ಬೇಕು, ಮನುಷ್ಯನ ಬದುಕು ಹಸನಾಗಬೇಕು, ಅದಕ್ಕೆ ಬೇಕು. ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಸಮಗ್ರ ಯೋಜನೆ ಬೆಂಗಳೂರು ಬೇಕಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಸಮಗ್ರವಾದ ಅಧ್ಯಯನ ಬೇಕು. ಸಾರ್ವಜನಿಕರು ಯಾರು ತೆರಿಗೆ ಹಣ ಕಟ್ತಾರೆ ಅವ್ರಿಗೆ ಅದು ಮನವರಿಕೆ ಆಗಬೇಕು. ಅದು ಮಾಡೋದಕ್ಕೆ ಮುಂಚೆ ಒಂದು ಭೂಮಿನ ಕೊರೆದು ಬಿಡ್ತೀವಿ, ಅದಕ್ಕೆ ಮತ್ತೆ ಇರ್ರಿವರ್ಸಿಬಲ್ ಪ್ರಾಜೆಕ್ಟ್, ಅದು ಮತ್ತೆ ಬದಲಾವಣೆ ಆಗೋದಿಲ್ಲ. ಅದು ಇಂಥದ್ದು ಬೇಕಾಗಿಲ್ಲ ಅನ್ನೋದು ಇಲ್ಲಿ ಬಂದಿರತಕ್ಕಂಥ ಮಾತೆ ಹೊರತು ಇದು ಆಧುನಿಕತೆ ವಿರುದ್ಧನೂ ಅಲ್ಲ, ಅಭಿವೃದ್ಧಿ ವಿರುದ್ಧನೂ ಅಲ್ಲ. ಇದನ್ನೊಂದು ಪಾಯಿಂಟು. ಸೊ ಹಾಗಾಗಿ ಇವತ್ತಿನ ನಮ್ಮ ಒಟ್ಟಾರೆ ಉದ್ದೇಶ ಏನಿತ್ತು ಜನಸಮಾವೇಶದ್ದು, ಆ ಸಮಾವೇಶದಲ್ಲಿ ನಾವು ಕಂಡುಕೋಬೇಕಾಗಿದ್ದು ಏನು ವಿಷಯಗಳು ನಮ್ಮನ್ನು ಕಾಡಬೇಕು, ಈ ಸಮಸ್ಯೆಗೆ ಸುತ್ತುವರೆದಾಗ ಯಾವ್ಯಾವ ಆಯಾಮಗಳಿವೆ ಅದನ್ನ ನಾವು ಡಿಸ್ಕಸ್ ಮಾಡಬೇಕಾಯ್ತು. ಸೊ ಯಾಕೆಂದ್ರೆ ಸಾರ್ವಜನಿಕ ಚರ್ಚೆ ಆದ್ರೆ ಮಾತ್ರ ಮಾಧ್ಯಮಗಳಲ್ಲೂ ಬರುತ್ತೆ, ಜನಗಳಿಗೆ ತಲುಪುತ್ತದೆ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡ್ವಿ, ಅದಕ್ಕೆ ನೀವೆಲ್ಲರೂ ಬಂದ್ರಿ. ಈ ಕಾರ್ಯಕ್ರಮ ಇಲ್ಲಿ ಮೂಡ್ ಬಂದಂತ ವಿಚಾರಗಳು ಮತ್ತೆ ಪ್ರಚಾರಕ್ಕೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಪದೇ ಪದೇ ನಾನು ಮಾಧ್ಯಮ ಮಿತ್ರರ ಹತ್ರ ಮಾತಾಡಬೇಕಾದಾಗಲೂ ಕೂಡ ಒಂದು ವಿಷಯ ಬರ್ತಾ ಇತ್ತು. ಅದೇನಂದ್ರೆ, ಈ ಹೊರಗಿನಿಂದ ಬರ್ತಕ್ಕಂಥ ಜನ ಜಾಸ್ತಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಗಮನಿಸಿ, ಇದೂ ಕೂಡ ಇವತ್ತಿನ ಒಟ್ಟಾರೆ ಆರ್ಥಿಕ ನೀತಿಯ ಪರಿಣಾಮ. ಈಗ ಹಿಂದೆ ಒಬ್ರು ಭಾಷಣಕಾರರು ಮಾತಾಡ್ತಾ ಜಾಗತೀಕರಣದ ಬಗ್ಗೆ ತಗೊಂಡ್ಬಂದ್ರು. ಆ ಕಾರಣದಿಂದಾಗಿ ಆರ್ಥಿಕ ನೀತಿ ಯಾವುದು 30 ವರ್ಷದ ನಮ್ಮ ದೇಶದಲ್ಲಿ ಚಾಲ್ತಿಯಿದೆ, ಇವತ್ತು ಹಳ್ಳಿಗಳನ್ನ ಅದು ಬರಡು ಮಾಡ್ತಾ ಇದೆ. ಹಳ್ಳಿಗಳಿಂದ ಜನ ಗುಳೆ ಹೋಗೋದು ಸಾಮಾನ್ಯ ಆಗೋಗಿದೆ. ಬೆಂಗಳೂರಿಗೆ ಒಂದು ಸರಾಸರಿ ಸುಮ್ಮನೆ ಹೇಳಿದ್ರೆ 6,000 ಜನ ಪ್ರತಿದಿನ ಬರ್ತಾರಂತೆ ಹೊಸದಾಗಿ ಬೆಂಗಳೂರಿಗೆ. ಈಗ 6,000 ಜನ ಬೆಂಗಳೂರಿಗೆ ಬಂದ್ರೆ ಅವ್ರಿಗೆ ಬರ್ತಕ್ಕಂಥವ್ರು ಕಡು ಬಡವರು, ಅದನ್ನು ಗಮನಿಸ್ಬೇಕು. ಸೊ ಟನಲ್ ರೋಡ್ ಪ್ರಾಜೆಕ್ಟಿಗೂ ಅಲ್ಲಿ ಬರ್ತಕ್ಕಂಥ ಮೈಗ್ರೆಂಟ್ ಲೇಬರ್ಸ್, ಅವ್ರು ಯಾರು ಅವರವರ ನೆಲೆಗಳನ್ನ ಬಿಟ್ಟು ಬರ್ತಾ ಇದ್ದಾರೆ, ಅಸಹಾಯಕರಾಗಿ ಬರ್ತಾ ಇದ್ದಾರೆ, ಅವರು ನೇರವಾಗಿದ್ದು ಹೊಣೆ ಅಲ್ಲ. ಆದ್ರೆ ಅವ್ರು ಬರ್ತಾರೆ ಕಾರಣ ಆರ್ಥಿಕ ಸಮಸ್ಯೆಗಳು, ಅದನ್ನು ಕ್ರಿಯೇಟ್ ಮಾಡೋದು ಇವತ್ತಿನ ವ್ಯವಸ್ಥೆ. ಸೇವ್ ಬ್ಯಾಂಗ್ಳೂರ್ ಕಮಿಟಿಯಿಂದ ಈ ಹೋರಾಟ ಮುಂದುವರಿಸಲಾಗುತ್ತೆ ಅನ್ನೋ ಒಂದು ಭರವಸೆನೂ ಕೊಡ್ತಾ, ಅದಕ್ಕೆ ನೀವೆಲ್ಲ ತೊಡಗಬೇಕು, ಎಲ್ಲಾರನ್ನೂ ಸೇರ್ಕೊಳ್ಳಿ. ನಿಮ್ಮ ಸಮಿತಿಗಳಲ್ಲಿ ನೀವೆಲ್ಲೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲೆಲ್ಲ ಸಭೆಗಳನ್ನ ಮಾಡೋಣ, ಈ ಹೋರಾಟನ ಮುಂದುವರ್ಸೋಣ ಅಂತ ಹೇಳ್ತಾ ಇಲ್ಲಿ ತನಕ ಭಾಗವಹಿಸೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ, ಇಲ್ಲಿಗೆ ಬಂದು ಬಹಳ ಮುಖ್ಯವಾದಂಥ ಈ ಹೋರಾಟಕ್ಕೆ ಬೇಕಾದಂಥ ವಿಷಯಗಳನ್ನ ಹಂಚ್ಕೊಂಡಂಥ ಎಲ್ಲ ತಜ್ಞರಿಗೆ ಮತ್ತೊಮ್ಮೆ ವಂದಿಸಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಯಿತು ಅಂತ ನಾನು ಘೋಷಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.